ತೊಗೊಂಬರೋಕ್ಕಾಗಲಿಲ್ಲ ರಾತ್ರಿ. ಇದೇ ಸೈಜಿಂದು ಅರ್ಧ ಸೈಜಿಂದು ಇನ್ನೊಂದು ಚೇಂಬರ್ ಇರುತ್ತೆ, ಅದು ಫ್ರೇಮ್ ಸೈಜನ್ನು ಚಿಕ್ಕದಿರುತ್ತೆ. ಆ ಫ್ರೇಮಲ್ಲೇ ಕಾರಿಂದ ಇದು ತೊಗೊಂಬರ್ತೀವಿ ಸೀಟಲ್ಲಿ ಅನೇಕ ಈ ಎರಡು ಫ್ರೇಮ್ ಮಧ್ಯೆ ಸ್ಪೇಸ್ ಇದೆಯಲ್ಲ ಹಿಂಗೆ ನೋಡಿ, ಈ ಫ್ರೇಮ್ಗೂ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಬಿ ಸ್ಪೇಸಿಂಗ್. ಇದು ಎಕ್ಸಾಕ್ಟ್ಲಿ 7 mm ಇರುತ್ತೆ, 7 millimeters. ಇದನ್ನು ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ, ಅದಕ್ಕೆ ನ್ಯಾಚುರಲ್ ಆಗಿ ನಾವು ಗೂಡನ್ನು ಏನಾದ್ರು ಓಪನ್ ಮಾಡಿದರೆ ಆ ಕ್ಯಾವಿಟಿ, ದೀಸ್ ಆರ್ ಕಾಲ್ಡ್ ಆಸ್ ಕ್ಯಾವಿಟಿ ನೆಸ್ಟಿಂಗ್ ಬೀಸ್. ಯಾವ್ದಾದ್ರು ಒಂದು ಅದು ಹುತ್ತ ಟರ್ಮೈಟ್ ಮೌಂಡು ಮತ್ತು ಈ ಥರ ಹಿಂಗೇನಾದ್ರು ಒಟ್ಟಿದ್ದೀರಾ ಅಂತಂದರೆ ಅದರೊಳಗಡೆನೂ ಕ್ಯಾವಿಟಿ ಕ್ರಿಯೇಟ್ ಆಗಿರುತ್ತೆ. ಆಮೇಲೆ ಕಾಂಪೌಂಡ್ ಕಟ್ಟಿರ್ತಾರಲ್ಲ ಈ ಥರ ಹಳೆ ಮನೆಗಳಲ್ಲಿ, ಇದು ಕಲ್ಲಿನ ಸಂದಿ ಒಳಗಡೆ ಕ್ಯಾವಿಟಿ ಇರುತ್ತೆ. ಹಾಂ, ಸೊ ಅದರಲ್ಲಿ ನೀವು ಅಂತಂದರೆ ನಾವೇನು ಮಾಡ್ತೀವಿ, ಈ ಸಾಕು ಚೂರು ಸೈಡ್ ಬರೋಕ್ಕೆ ನೀವು ಒಬ್ಬರು ಯಾರಪ್ಪ ಅಲರ್ಜಿ ಕೇಳಿದವಾಗ ಸಜಲ್ ಮುಂದೆ ಬಿಡ್ರಪ್ಪ. ಸೊ ನಾನು ಯಾವ ಥರ ಮೂವ್ ಮಾಡ್ತಿದ್ದೀನಿ ನೀವು ನೋಡಿ. ಮೇಡಮ್ ಒಂದು ನಿಮಿಷ, ಎಲ್ಲ ಅಲ್ಲಿ ಬಂದ್ಬಿಡ್ತಾರೆ ಕೇಳೋದಕ್ಕೆ, ಮುಗ್ದೋಗ್ಲಿ. ಅದ್ರ ಬಗ್ಗೆ ಕಂಪ್ಯಾಷನ್ ಪಡೆಯೋದು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಪಡೆಯೋದು. ಲೆಫ್ಟ್ ಫ್ರೇಮ್ ಅಲ್ವಾ? ಸೊ ಎಕ್ಸ್ಟ್ರೀಮ್ ಲೆಫ್ಟ್ ಮತ್ತು ಎಕ್ಸ್ಟ್ರೀಮ್ ರೈಟ್ ಫ್ರೇಮಲ್ಲಿ ಸಾಮಾನ್ಯ ಅದು ಮರಿ ಹಾಕಲ್ಲ, ಅಂದರೆ ಮೊಟ್ಟೆ ಗಿಟ್ಟೆ ಎಲ್ಲನೂ ಇರೋದಿಲ್ಲ. ಇದರಲ್ಲಿ ಜಾಸ್ತಿ ಹೋಲನ್ನು ಮತ್ತು ಲಿಟ್ಲ್ ಬಿಟ್ ಆಫ್ ನೆಕ್ಟರ್ನ ಸ್ಟೋರ್ ಮಾಡಿಟ್ಟಿರುತ್ತೆ. ಓಕೆ, ಸ್ವಲ್ಪ ನೀವು ಗಮನಿಸಿದ್ರೆ ಸ್ವಲ್ಪ ಹೊಳಿತಾ ಇದೆ, ಶೈನಿಂಗ್ ಇದೆ, ಅದೆಲ್ಲ ನೆಕ್ಟರ್ ಅದು. ಓಕೆ, ಆಮೇಲೆ ಇಲ್ಲಿ ನೋಡಿ ಪೋಲನ್ ತುಂಬಿಸಿದೆ, ಇದೆಲ್ಲ ಬೆಳ್ಳಗಿದೆಯಲ್ಲ, ಇದೆಲ್ಲ ಪೋಲನ್ ಸ್ಟೋರೇಜ್, ಇದೆಲ್ಲ ಪೋಲನ್ ಏನು ಹತ್ರದಲ್ಲಿ ನೋಡ್ಬೋದು, ನಮ್ಗೆ ಇವತ್ತೇ ಗೊತ್ತಾಗುತ್ತೆ. ಬಿಟ್ಕೋಬೋದು.